ಕನ್ನಡ ಸಿನಿಮಾರಂಗದ ಖ್ಯಾತ ನಾಯಕರಾದ ನಟ ಶ್ರೀನಾಥ್ ಅವ್ರ ಬಗ್ಗೆ ಬಂದಿರೋದು ಆಘಾತಕಾರಿ ಸುದ್ದಿ ಅಂದರೆ ಹೌದು. ನಟ ಶ್ರೀನಾಥ್ ಅವರು ನಿಲ್ಲೋಗ್ರೆ ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟ ಶ್ರೀನಾಥ್ ಅವರು ಸುಮಾರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಪ್ರಣಯ ರಾಜ ಅಂತಲೇ ಖ್ಯಾತಿ ಪಡೆದಂಥ ಇವರು 1970ರಿಂದನೂ ಕೂಡ 2000 ಇಸ್ವಿ ತನಕ ಸಾಕಷ್ಟು ಸಿನಿಮಾಗಳಿಗೆ ನಾಯಕರಾಗಿ ದೊಡ್ಡ ದೊಡ್ಡ ನಾಯಕಿಯರ ಜೊತೆ ಕೂಡ ಬಣ್ಣ ಹಚ್ಚಿಕೊಂಡಿದ್ದಂಥ ಅದ್ಭುತ ನಟ ಅಂತ ಹೇಳ್ಬೋದು. ಮಂಜುಳಾ, ಕಲ್ಪನಾ, ಆರತಿ, ಜಯಪ್ರದಾ, ಜಯಂತಿ ಅವ್ರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದ ಅಂತ ಹೇಳ್ಬೋದು. ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ತಂದು ಕೊಟ್ಟಿದ್ದು ಮಂಜಿನ ತೆರೆ ಮತ್ತು 2 ರೇಖೆ. ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಒಳ್ಳೆಯ ಬ್ರೇಕನ್ನು ಕೂಡ ತಂದು ಕೊಡ್ತು ಅಂತ ಹೇಳ್ಬೋದು. ಇನ್ನು ಇಂಥ ಅದ್ಭುತವಾದ ಕಲಾವಿದ ಇತ್ತೀಚಿನ ದಿನಗಳಲ್ಲಿ ಯಾವ ಸಿನಿಮಾಗಳು ಕೂಡ ಕಾಣಿಸ್ಕೊಳ್ತಿಲ್ಲ. ಬರೋಬ್ಬರಿ 15-16 ವರ್ಷಗಳಿಂದ ಕೂಡ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ. ಇನ್ನು ಈ ಬಗ್ಗೆ ಕೇಳಿದ್ದಕ್ಕೆ ಸದ್ಯ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿ ನಮ್ಮಂಥ ಹಿರಿಯ ಕಲಾವಿದರಿಗೆ ಬೆಲೆ ಇಲ್ಲದಂತಾಗಿದೆ. ಹಾಗಾಗಿ ನಾವು ವೈಯಕ್ತಿಕ ಜೀವನ ಆರಾಮಾಗಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಅನಿರೀಕ್ಷಿತ 3 ಮುತ್ತುಗಳು, ಮಧುರ ಮಿಲನ, ಲಗ್ನ ಪತ್ರಿಕೆ, ಅನುಗ್ರಹ, ಅಜ್ಞಾತವಾಸ ಹೀಗೆ ಒಳ್ಳೊಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನೇ ಒಂದು ಕಾಲದಲ್ಲಿ ಕೊಟ್ಟಂಥ ದೊಡ್ಡ ನಟ ಇಂದು ಚಿತ್ರರಂಗದಿಂದ ಅವಕಾಶಗಳಿಲ್ಲದೆ ಕಣ್ಮರೆಯಾಗಿರೋದು ವಿಪರ್ಯಾಸ.